ಭಾಳಷ್ಟು ಜನ ಕೇಳ್ತಾ ಇರ್ತಾರೆ, ಸರ್ ನಾನು ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬ್ ಮಾಡಬೇಕಾ ಅಂತೇಳಿ. ಇದು ಬಿಸ್ನೆಸ್ ಅಥವಾ ಜಾಬ್ ಅನ್ನೋದು ಕಂಪ್ಲೀಟಾಗಿ ಬೇರೆ ಥರದೊಂದು ಸೈಕಾಲಜಿಕಲ್ ಆಗಿರುವಂಥ ವಿಚಾರ. ಯಾಕೆಂತಂದರೆ ಬಿಸ್ನೆಸ್ಸಲ್ಲಿ ತುಂಬ ಫ್ಲಕ್ಚುವೇಷನ್ಸ್ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮತ್ತು ಅವ್ರಿಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಇದೆಯಾ, ಇವೆಲ್ಲ ಕೂಡ ಅಲ್ಲಿ ಕೌಂಟ್ ಆಗುತ್ತೆ. ಹಾಗೆಯೇ ಫೈನಾನ್ಸಿಗೆ ಫಾರ್ ಎಕ್ಸಾಂಪಲ್ ಈಗ ಜಾಬಲ್ಲಾದರೆ ರೆಗ್ಯುಲರ್ ಸ್ಯಾಲ್ರಿ ಬರ್ತಾ ಇರುತ್ತೆ, ಆ ಎಂಪ್ಲಾಯಿ ಮೈಂಡ್ಸೆಟ್ ಬೇರೆ, ಎಂಟ್ರಪ್ರನರ್ ಮೈಂಡ್ಸೆಟ್ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅಸ್ಟ್ರಾಲಜಿ ನಮಗೆ ಬಹಳ ಉಪಯೋಗ ಆಗುತ್ತೆ. ಒಂದು ಜಾತಕದಲ್ಲಿ ಅಥವಾ ಒಂದು ಹಸ್ತವನ್ನು ತಗೊಂಡಾಗ ಅಲ್ಲಿ ಮಸ್ತಿಷ್ಕ ರೇಖೆ ಬಹಳ ಚೆನ್ನಾಗಿ ಫಾರ್ಮ್ ಆಗಿದ್ದರೆ, ಹಾಗೆಯೇ ಶನಿ ರೇಖೆ ತುಂಬ ಚೆನ್ನಾಗಿ ಫಾರ್ಮ್ ಆಗಿದ್ದರೆ, ಹಾಗೆಯೇ ಕಿರುಬೆರಳು ಚೆನ್ನಾಗಿದ್ದಾಗ ಬಿಸ್ನೆಸ್ ಮಾಡಿದ್ರೆ ಬಹಳ ಒಳ್ಳೆಯದು. ಅದರಲ್ಲಿ ಬೇಗ ಸಕ್ಸಸ್ ಆಗ್ತಾರೆ. ಯಾಕೆಂದರೆ ರಿಸ್ಕ್ನ ಬೇಗ ತಗೊಳ್ಳೋಂಥ ಅವರು ಶಕ್ತಿ ಅವ್ರಿಗಿರುತ್ತೆ. ಇದು ಸಿಗ್ನೇಚರ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅವರಿಗೆ ಬಹಳ ಚಿಕ್ಕ ವಯಸ್ಸಿಂದನೇ ಆ ಥರ ಒಂದು ವ್ಯಕ್ತಿತ್ವ ಇರುತ್ತೆ. ಜಾತಕದಲ್ಲಿ ಕೂಡ 7ನೇ ಮನೆಯಿಂದ ಲಗ್ನದ ಒಳಗಡೆ ತುಂಬ ಗ್ರಹಗಳಿದ್ದಾಗ ಅದರಲ್ಲಿ ಪರಮಾತ್ಮ ಅಂಶ ಪ್ಲ್ಯಾನೆಟ್ಸ್ ಅಂತ ಹೇಳ್ತಾರೆ, ಇವೆಲ್ಲ ನೋಡ್ಕೋಬೇಕು. ಹಿಂದೂ ಲಗ್ನ ಚೆನ್ನಾಗಿರಬೇಕು, ಆಮೇಲೆ ಧನಯೋಗಗಳಿರಬೇಕು. ವ್ಯಕ್ತಿತ್ವದ ಮೇಲೆ ಅವ್ರ ಬಿಸ್ನೆಸ್ನ ಚೂಸ್ ಮಾಡ್ಬೋದು. ಹಾಗಾಗಿ ಯಾಕೆ ನಾವು ಬಿಸ್ನೆಸ್ ಮಾಡ್ಬೋದಲ್ಲ, ಯಾಕೆ ನಾವು ಜಾಬ್ ಮಾಡ್ಬೋದಲ್ಲ ಅಂದ್ಕೊಂಡ್ರೆ, ಅವರವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವು ಒಂದು ವೃತ್ತಿಯನ್ನು ಚೂಸ್ ಮಾಡಿದಾಗ ನಾವು ಅದಕ್ಕೆ ಹೆಚ್ಚು ಕೊಡುಗೆಗಳನ್ನು ಕೊಡ್ಬೋದು, ಕಾಂಟ್ರಿಬ್ಯೂಷನ್ಸ್ನ ಕೊಡ್ಬೋದು. ಇಲ್ಲ ಅಂತಂದರೆ ಏನಾಗುತ್ತೆ,